ಕೆಆರ್ಎಸ್ ಡ್ಯಾಂ ದೃಶ್ಯವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಪ್ರವಾಸಿಗರ ದಂಡೆ ಹರಿದು ಬರ್ತಾ ಇದೆ. ಈ ಬಾರಿ ಬೇಗ ಅಂದ್ರೆ ಜೂನ್ನಲ್ಲೇ ಕೆಆರ್ಎಸ್ ಡ್ಯಾಂ ತುಂಬಿ ಹೋಗಿದೆ. ಡ್ಯಾಂನಿಂದ ಹಾಲ್ನೊರೆಯಂತೆ ನೀರು ಧುಮ್ಮಿಕ್ತಾ ಇದೆ. ರಮಣೀಯ ದೃಶ್ಯವನ್ನ ನೋಡಿ ಪ್ರವಾಸಿಗರು ಸಖತ್ ಎಂಜಾಯ್ ಮಾಡ್ತಿದ್ದಾರೆ. ಕೆಆರ್ಎಸ್ ಡ್ಯಾಂ ಬಳಿ ಪ್ರವಾಸಿಗರು ಫುಲ್ ಸೆಲ್ಫಿ ಕ್ರೇಜ್ ಹೆಚ್ಚಾಗಿದೆ. ರೈತರ ಜಮೀನಿನಲ್ಲಿ ನಿಂತು ಫೋಟೋಗೆ ಪೋಸ್ ಕೊಡ್ತಾ ಇದ್ದಾರೆ. ಕೆಆರ್ಎಸ್ ಡ್ಯಾಂನತ್ತ ಪ್ರವಾಸಿಗರ ದಂಡೆ ಹರಿದು ಬರ್ತಾ ಇದೆ. ನಾಳೆ ಸಿಎಂ ಸಿದ್ದರಾಮಯ್ಯ ಬಾಗಿನವನ್ನು ಅರ್ಪಿಸಲಿದ್ದಾರೆ. ಈಗಾಗಲೇ ಕೆಆರ್ಎಸ್ ಡ್ಯಾಂ ಭರ್ತಿಯಾಗಿದೆ. ಒಂದೆರಡು ಅಡಿಗಳಷ್ಟೇ ಅಲ್ಲಿ ಬಾಕಿ ಇರುವಂಥದ್ದು. ಈ ಪ್ರಕೃತಿ ಸೌಂದರ್ಯವನ್ನು ಸವಿಯುವ ನಿಟ್ಟಿನಲ್ಲಿ ಜಿಲ್ಲೆಯ ಅಕ್ಕಪಕ್ಕದ ಜನರು ಈಗಾಗಲೇ ಕೆಆರ್ಎಸ್ ಡ್ಯಾಂನತ್ತ ಹರಿದು ಬರ್ತಾ ಇದ್ದಾರೆ. ಒಳಹರಿವು ಹೆಚ್ಚಾಗಿದ್ದು ಹೊರಹರಿವು ಕೂಡ ಹೆಚ್ಚಾಗಿದೆ. ಅಲ್ಲಲ್ಲಿ ಪಕ್ಕಪಕ್ಕದಲ್ಲಿರುವಂತಹ ರೈತರ ಜಮೀನಿನಲ್ಲಿ ನಿಂತು ಸೆಲ್ಫಿಯನ್ನು ಕ್ಲಿಕ್ಕಿಸಿಕೊಂಡು ಪ್ರವಾಸಿಗರು ಎಂಜಾಯ್ ಮಾಡ್ತಾ ಇದ್ದಾರೆ. ಕೆಆರ್ಎಸ್ ಡ್ಯಾಂನತ್ತ ಪ್ರವಾಸಿಗರ ದಂಡೆ ಹರಿದು ಬರ್ತಾ ಇರೋದ್ರಿಂದಾಗಿ ಹೆಚ್ಚಿನ ಭದ್ರತೆ ಕೂಡ ಅಲ್ಲಿ ಕೈಗೊಳ್ಳಲಾಗ್ತಾ ಇದೆ. ಇದು ಕೆಆರ್ಎಸ್ ಜಲಾಶಯ ಭರ್ತಿಯಾಗಿ ಒಂದು ಕಡೆ ಹಾಲ್ನೊರೆಯಂತೆ ಧುಮ್ಮುತ್ತಿರುವಂತಹ ರುದ್ರ ರಮಣೀಯ ದೃಶ್ಯಗಳು, ಮತ್ತೊಂದು ಬದಿಯಲ್ಲಿ ಡ್ಯಾಂನತ್ತ ಪ್ರವಾಸಿಗರು ಅಲ್ಲಿ ಹರಿದು ಬರ್ತಾ ಇರುವಂತಹ ದೃಶ್ಯಗಳು.